ಹರೇ ಶ್ರೀನಿವಾಸ, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ನೋಡಿ ವೆರೈಟಿ ವ್ಲಾಗ್ ತಗೊಂಬಂದಿನಿ. ಫಸ್ಟ್ಗೆ ಕೃಷ್ಣ ದೇವರದು, ಮುಖ್ಯ ಪ್ರಾಣ ದೇವರದೆಲ್ಲ ಅಲಂಕಾರನ ನೋಡ್ಕೊಂಡು ಬನ್ನಿ. ಆನಂತರ ನಾನು ಮೊನ್ನೆ ಅಮ್ಮನ ಮನೆಗೆ ಹೋಗಿದ್ದೆ ಶಿವರಾತ್ರಿ ಆವತ್ತು. ನಿನ್ನೆ ಚಿಕ್ಕದಾಗಿ ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ. ಇವತ್ತು ವಿಡಿಯೋದಲ್ಲಿ ರಂಗಪೂಜೆ ಬಗ್ಗೆ ಹಾಕ್ತೀನಿ. ಅಲ್ಲಿ ಉದ್ಭವಲಿಂಗ ಇದೆ, ಉಮಾಮಹೇಶ್ವರ ಅಥವಾ ತುಳುವಲ್ಲಿ ಕದಿರಾಜೇಶ್ವರ ಅಂತ ಹೇಳ್ತಾರೆ. ಅಲ್ಲಿದ್ದೆಲ್ಲ ನೋಡ್ಕೊಂಡು ಬರೋಣ. ಫಸ್ಟ್ ನೋಡಿ, ನಾನು ಮೊನ್ನೆ ಏಕಾದಶಿ ಆವತ್ತು ಪಂಚೀಕರಣ ಆಟ ಆಡಿದೆ, ಅದರ ಮಂಡಲ ನೀವು ನೋಡ್ಕೊಂಡು ಬನ್ನಿ. ಅನಂತರ ಫಸ್ಟಿಗೆ ನೋಡಿ ನಾವೊಂದು ಗೊಜ್ಜು ಮಾಡೋಣ. ಗ್ರೇಪ್ಸ್ ಇದ್ದು ಗೊಜ್ಜು, ರಾ ಗ್ರೇಪ್ಸ್ ಅಂದರೆ ಹಸಿ ದ್ರಾಕ್ಷಿ ಇರುತ್ತಲ್ಲ, ಅದರದ್ದು ಗೊಜ್ಜು ಮಾಡೋಣ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ದೋಸೆಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಸೂಟ್ ಆಗುವಂಥದ್ದು, ಹುಳಿ ಸಿಹಿ ಖಾರ ಇರುವಂಥದ್ದು ಇದು. ದ್ರಾಕ್ಷಿ ಹುಳಿ ಎಷ್ಟು ಉಂಟು ಅದರ ಮೇಲೆ ನೀವು ಸಿಹಿನ ಅದರ ಬೆಲ್ಲ ಹಾಕೋಬೋದು. ಸಿಹಿ ದ್ರಾಕ್ಷಿ ಅಂದರೆ ಬೆಲ್ಲ ಬೇಡವೇ ಬೇಡ, ತುಂಬಾ ಚೆನ್ನಾಗಾಗತ್ತೆ. ಫಸ್ಟ್ ನೋಡಿ, ದ್ರಾಕ್ಷಿನ ಒಂದು ಅರ್ಧ ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಸ್ವಲ್ಪ ದ್ರಾಕ್ಷಿನ ಗ್ರೈಂಡ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಆಮೇಲೆ ಮಿಕ್ಸರ್ ಜಾರಿಗೆ ತೆಂಗಿನಕಾಯಿ, ಸಾಸಿವೆ, ಕೆಂಪು ಮೆಣಸು, ಆನಂತರ ಸ್ವಲ್ಪ ಹುಣಸೆ ಹಣ್ಣು ಹಾಕಿ, ತುಂಬ ಸಿಹಿ ಇತ್ತು ದ್ರಾಕ್ಷಿ ಅದು ನೋಡಿ. ಒಂದು ರೌಂಡ್ ತಿರುಗಿಸಿ ಅದನ್ನ ಪುಡಿ ಮಾಡ್ಕೊಳ್ಳಿ. ಆನಂತರ ಅದಕ್ಕೆ ನೀರು ಹಾಕಿ ಅದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಗ್ರೈಂಡ್ ಆದ ನಂತರ ನೋಡಿ ಅದಕ್ಕೆ ಉಪ್ಪು, ಆಮೇಲೆ ನಾವು ಸ್ವಲ್ಪ ಗ್ರೇಪ್ಸ್ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿ, ಆನಂತರ ಇದಕ್ಕೆ ಮಿಕ್ಸ್ ಹಾಕಿ ಒಂದು ಸಾಸಿವೆ ಮತ್ತು ಉದ್ದಿನಬೇಳೆ ಒಗ್ಗರಣೆ ಕೊಟ್ಟರೆ ಹಾಗೇ ಬಿಡ್ತು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಸಿ ಗೊಜ್ಜು ದ್ರಾಕ್ಷಿದ್ದು ನೀವು ಒಂದ್ಸಲ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿದೆ. ಮಕ್ಕಳಿಗಂತೂ ಹೇಳಿ ಮಾಡಿಸ್ತಿದ್ದು. ನಾವು ಸುಮ್ಮನೆ ಮಾಡೋಣ ಅಂತ ಮಾಡಿದೆ. ನಾವು ಆ್ಯಕ್ಚುಲಿ ಮುಳ್ಳು ಸೌತೆ ಇದೆಲ್ಲ ಮಾಡ್ತೀವಲ್ಲ, ಅದೇ ಥರ ನಾನು ಇದರಲ್ಲಿ ಮಾಡ್ತೀವಿ. ತುಂಬ ಚೆನ್ನಾಗಾಗುತ್ತೆ ನೋಡಿ. ಎಲ್ಲ ಮಿಕ್ಸ್ ಮಾಡಿ ಆನಂತರ ಒಂದು ಒಗ್ಗರಣೆ ಕೊಡಬೇಕು, ಅಷ್ಟೇ ಇದರಲ್ಲಿ ಇರುವಂಥದ್ದು. ನಾನು ಸ್ವಲ್ಪನೇ ಮಾಡಿದೆ, ಹೇಗಾಗುತ್ತೆ ನೋಡೋಣ ಅಂತ. ಚೆನ್ನಾಗಾಗುತ್ತೆ ಅನ್ನೋ ಒಂದು ಐಡಿಯಾ ಇತ್ತು, ಆ ಪ್ರಕಾರ ನಾನು ಮಾಡಿದೆ ನೋಡಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಖಾರ ಮತ್ತು ಸಿಹಿ ಎಲ್ಲ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಚಕೋತ್ರ ಅಥವಾ ಇದು ಸಕ್ಕರೆ ಕಂಚಿ ಅಂತ ನಾವು ತುಳುವಲ್ಲಿ ಹೇಳ್ತೀವಿ ಊರಲ್ಲೆಲ್ಲ. ಇದು ತುಂಬಾ ವಿಟಮಿನ್ ಸಿ ರಿಚ್ ಇರುವಂಥದ್ದು. ಹುಳಿ, ಸಿಹಿ, ಕಹಿ. ಕಹಿ ಮತ್ತು ಹುಳಿನೇ ಜಾಸ್ತಿ ಇರುವಂಥದ್ದು. ಇದರಲ್ಲಿ 2 ಜಾತಿ ಬರುತ್ತೆ, ಒಂದು ಬಿಳಿದು ಮತ್ತು ಒಂದು ಸ್ವಲ್ಪ ಲೈಟ್ ಪಿಂಕ್ ಇದೆ, ಆಮೇಲೆ ಮಿಕ್ಸೆಡ್. ನನ್ನ ಹತ್ರ ಬಂದಿರುವಂಥದ್ದು ಒಂದು ಪಿಂಕ್ ಇದ್ದಿತ್ತು, ಒಂದು ವೈಟ್ ಇದ್ದಿತ್ತು ನೋಡಿ. ಇದು ವೈಟ್ ಇದನ್ನು ನಾನು ಅದನ್ನ ಕಟ್ ಮಾಡಿ ಹೆಚ್ಚಿಟ್ಕೊಂಡಿದ್ದೆ. ಮೂಸಂಬಿ ಥರನೇ ಒಳಗಿರುತ್ತೆ, ಸ್ವಲ್ಪ ಸೈಜ್ ದೊಡ್ಡದಿರುತ್ತೆ, ಅದನ್ನ ಬಿಡಿಸ್ಕೋಬೇಕು ಅಷ್ಟೇ. ಅದಕ್ಕೆ ಒಂದು ಮಸಾಲೆ ಹಾಕೋಣ. ನಾನು ಲಾಸ್ಟ್ ಟೈಮು ವೀಡಿಯೋದಲ್ಲಿ ತೋರಿಸಿದ್ದೆ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಚಿಕ್ಕ ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಉಪ್ಪು ಜಜ್ಜಿ ಹಾಕಿ ಅದನ್ನ ಕ್ರಷ್ ಮಾಡಿ ಹಾಕಿದರೆ ಸಾಕು. ನಿಮಗೆ ಚಿಕ್ಕ ಮಕ್ಕಳಿಗೆ ಕೊಡ್ತೀರಾ ಅಂತಂದರೆ ಒಂದು ಅರ್ಧ ಚಮಚ, 1 ಚಮಚಷ್ಟು ಸ್ವಲ್ಪ ಸಕ್ಕರೆನೂ ಹಾಕ್ಕೊಳ್ಳಿ. ಸ್ವಲ್ಪ ಹುಳಿ ಇದ್ದರೆ ಅದು ನಿಮ್ಮ ಟೇಸ್ಟ್ ನೋಡಿಕೊಂಡು ಅದಕ್ಕೆ ಈ ಖಾರ, ಉಪ್ಪು, ಹುಳಿ ಎಲ್ಲ ಹಾಕ್ಕೊಳ್ಳಿ ನೀವು. ತುಂಬಾ ಚೆನ್ನಾಗಾಗುತ್ತೆ. ಇನ್ನು ಈ ಸೆಕೆಗೆ, ಈ ಮೋಡ ಬಂದಾಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ವಿಟಮಿನ್ ಸಿ ರಿಚ್ ಇರುವಂಥದ್ದು. ಉತ್ತರ ಭಾರತದಲ್ಲಿ ಇದಕ್ಕೆ ಖಟ್ಟ ಅಂತ ಹೇಳ್ತಾರೆ. ಸ್ವಲ್ಪ ದಪ್ಪ ಸಿಪ್ಪೆ ಇರುತ್ತೆ. ನಾನು ಕಟ್ ಮಾಡುವಾಗ ವಿಡಿಯೋ ರೆಕಾರ್ಡಿಂಗ್ ಮಾಡಿರಲಿಲ್ಲ. ಹೀಗೆ ಮಾಡಿ ಬಾಯಿಗೆ ಹಾಕೊಂಡು ತಿಂತಾ ಇದ್ದರೆ ಹುಳಿಯಾಗಿ ತುಂಬಾ ಚೆನ್ನಾಗಾಗುತ್ತೆ. ಇನ್ನೊಂದು ಸಲ ಸಿಕ್ಕಿದಾಗ ಚಕ್ಕೋತ ಹಣ್ಣನ್ನು ಬಿಡಬೇಡಿ. ಈಗ ನನ್ನ ಅಮ್ಮನ ಮನೆ ಹತ್ತಿರದ ಇರುವಂಥದ್ದು ಉದ್ಭವಲಿಂಗ ಕದಿರಾಜೇಶ್ವರ ಅಥವಾ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಆವತ್ತು ರಂಗಪೂಜೆ ಆಗ್ತಿತ್ತು. ನಾವು ಸಂಜೆ ಹೋಗಿದ್ವಿ. ನನ್ನ ತಮ್ಮನ ಕಾರಲ್ಲಿ ಹೋಗಿ ರಂಗಪೂಜೆ ಮುಗಿಸ್ಕೊಂಡು ಮಾರನೇ ದಿವಸ ಬಂದ್ವಿ. ಅಲ್ಲಿ ರಂಗಪೂಜೆನ ನೋಡ್ಕೊಂಡು ಬನ್ನಿ ನೋಡಿ. ಆನಂತರ ಇದು ಮಹಾಪೂಜೆ ಆಗ್ತಾ ಉಂಟು. ಆನಂತರ ಈಗ ರಂಗಪೂಜೆನೂ ತೋರಿಸ್ತಾ ಬರ್ತೀನಿ, ನೋಡ್ಕೊಂಡು ಬನ್ನಿ.
ಇದಾದ ನಂತರ ದೋಸೆಗೆ, ಇಡ್ಲಿಗೆ, ಚಪಾತಿಗೆ ಆಗುವಂಥ ಒಂದು ಚಕಾಚಕ ಚಟ್ನಿ ಮಾಡೋಣ. ತೆಂಗಿನಕಾಯಿ ಹಾಕದೆ ನೋಡಿ, ನೆಲಗಡಲೆ ಹುರಿದಿದ್ದು, ಸಿಪ್ಪೆ ತೆಗೆದಿದ್ದು, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಆನಂತರ ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಗ್ರೇಪ್ಸ್ ಇತ್ತಲ್ಲ ಅದನ್ನು 3-4 ಹಾಕ್ಕೊಂಡೆ. ಆ್ಯಕ್ಚುಲಿ ಶುಂಠಿ, ಉಪ್ಪು, ಸ್ವಲ್ಪ ಇಂಗು ಬೇಕಾದರೆ ಆಪ್ಷನಲ್ ತೀರ. ಆಮೇಲೆ ಬೆಲ್ಲ ಎಲ್ಲ ಏನೂ ಬೇಕಾಗಿಲ್ಲ, ತುಂಬಾ ಚೆನ್ನಾಗಾಗಿದೆ. ಎಲ್ಲನೂ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಟ್ಕೊಳ್ಳಿ. ತೆಂಗಿನಕಾಯಿ ಇಲ್ಲದೆ ತುಂಬಾ ಚೆನ್ನಾಗಿರುವಂಥ ಚಟ್ನಿ ಆಗುತ್ತೆ. ನಿಮ್ಮ ಹತ್ರ ಇದ್ದರೆ ಪುದೀನ ಹಾಕ್ಕೊಳ್ಳಿ. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿ. ಆನಂತರ ನಾನು ಏಕಾದಶಿ ಆವತ್ತು ಮತ್ತು ಇವತ್ತು ಚಕ್ರಾಬ್ಜ ಮಂಡಲ ಹಾಕಿದ್ದೆ, ಅದನ್ನು ನೋಡ್ಕೊಂಡು ಬನ್ನಿ. ಯಾರೆಲ್ಲ ಚಕ್ರಾಬ್ಜ ಮಂಡಲ ಹಾಕಲಿಕ್ಕೆ ಗೊತ್ತಿದೆ ಅವರು ಕಮೆಂಟ್ಸಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ.